ಪರಿಷತ್ ಸದಸ್ಯ ಸಿಟಿ ರವಿ ಬೆನ್ನಿಗೆ ನಿಂತಿದ್ದಾರೆ ಬಿಜೆಪಿಯ ಲೀಡರ್ಸ್. ಹಗಲು ರಾತ್ರಿ ಅನ್ನದೇ ಸ್ಪೆಷಲಿ ವಿಜೇಂದ್ರ ಆಗಿರಬಹುದು, ಆರ್ ಅಶೋಕ್ ಅವರಾಗಿರಬಹುದು, ಎಲ್ಲೆಲ್ಲಿ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗಲಾಯಿತು, ಬರಲಾಯಿತು, ಅಲ್ಲೆಲ್ಲವೂ ಕೂಡ ಹಾಜರಿರ್ತಾ ಇದ್ರು. ಹೈಕಮಾಂಡ್ ಸಂದೇಶದಿಂದ ಬಿಜೆಪಿ ನಾಯಕರು ಸದ್ಯಕ್ಕೆ ಅಲರ್ಟ್ ಆಗಿದ್ದಾರೆ. ಬೇರೆ ನಾಯಕರು ಸಿಟಿ ರವಿ ಅವರನ್ನ ಕಟ್ಟಿ ಹಾಕುವುದಕ್ಕೆ ಕಾಂಗ್ರೆಸ್ ಮಾಡಿದಂತಹ ಪ್ಲಾನ್ಗೆ ಬಿಜೆಪಿ ನಾಯಕರು ಟಕ್ಕರ್ ಕೊಡಬೇಕಾಗಿದೆ. ಹೈಕಮಾಂಡ್ ನಿಂದ ಆರ್ಡರ್ ಆಗಿದೆ. ಕೇಸ್ ಆದ ತಕ್ಷಣ ರಾಜ್ಯ ನಾಯಕರಿಗೆ ವರಿಷ್ಠರಿಂದ ಸೂಚನೆ ರವಾನೆಯಾಗಿತ್ತಂತೆ. ಸಿಟಿ ರವಿ ಬೆನ್ನಿಗೆ ನಿಲ್ಲುವಂತೆ ವರಿಷ್ಠರು ಖಡಕ್ ಆದೇಶವನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಅಲರ್ಟ್ ಆಗಿದ್ದಾರೆ ನಾಯಕರು. ಲೈವ್ ಡೀಟೇಲ್ಸ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಯಾವಾಗ ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೋ ಆಗ ಎಲ್ಲಾ ಬಿಜೆಪಿ ನಾಯಕರು ಅಲರ್ಟ್ ಆಗ್ತಾರೆ. ಸಿಟಿ ರವಿ ಅವರ ಜೊತೆಗೆ ಇರ್ತಾರೆ. ಅವ್ರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇತ್ತು ಅದೆಲ್ಲದರ ಬಗ್ಗೆ ಹದ್ದಿನ ಕಣ್ಣಿಡ್ತಾರೆ. ಸೊ ಇದೆಲ್ಲದಕ್ಕೂ ಹೈಕಮಾಂಡ್ ನಾಯಕರ ಆದೇಶ ಆಗಿತ್ತಂತೆ. ಹಾಗಾದ್ರೆ ಆ ಆದೇಶ ಏನಾಗಿತ್ತು, ಯಾವ ರೀತಿಯಾಗಿ ಬಿಜೆಪಿ ನಾಯಕರು ನಡ್ಕೊಂಡು? ನೋಡಿ, ಸಿಟಿ ರವಿ ಅವರ ಪ್ರಕರಣ ಬಿಜೆಪಿಯ ಮನೆಯೊಂದು ಮೂರು ಬಾಗಿಲು ಏನಾಗಿತ್ತು ಅದೆಲ್ಲವನ್ನು ಕೂಡ ಸಮಸ್ಯೆಗಳು ಬಗೆಹರಿಸ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಿನ್ನೆ ಸಿಟಿ ರವಿ ಅವರ ಜೊತೆಗಿದ್ದಂಥ ನಾಯಕರು ಯಾರೆಲ್ಲ ಇದ್ದಾರೆ, ವಿಜೇಂದ್ರ ಅವರು ಇರ್ಬೋದು, ಆರ್ ಅಶೋಕ್ ಅವರು ಇರ್ಬೋದು, ಸುನೀಲ್ ಕುಮಾರ್ ಅವರು ಇರ್ಬೋದು, ಅರವಿಂದ್ ಬೆಲ್ಲದ್, ಹೀಗೆ ಸಾಕಷ್ಟು ನಾಯಕರು ನಿನ್ನೆ ಸಿಟಿ ರವಿ ಅವರ ಜೊತೆಗೆ ನಿಂತಿದ್ರು. ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿವರೆಗೂ ಕರೆತರುವಂತಹ ಪ್ರಯತ್ನ ಏನಿತ್ತು, ಸಿಟಿ ರವಿ ಅವರ ಜೊತೆಗೆ ನಿಂತು ಒಂದಷ್ಟು ಸಪೋರ್ಟ್ ಕೂಡ ಮಾಡಿದ್ರು. ಇದಕ್ಕೆ ಕಾರಣ ಯಾರು ನೋಡಿ, ಹೈಕಮಾಂಡ್ ಒಂದು ಸೂಚನೆ ಕೊಡುತ್ತೆ. ಅಂದ್ರೆ ಮೊನ್ನೆ ಆದಂತಹ ಪ್ರಕರಣದಲ್ಲಿ ಸಿಟಿ ರವಿ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲೂ ಕೂಡ, ಅಧಿವೇಶನದ ಹೊರಗಡೆ ಕೂಡ ಯಾರು ಕೂಡ ನಿಲ್ತಾ ಇರಲಿಲ್ಲ ಅನ್ನೋದು ಕೂಡ ಒಂದು ಸಂದೇಶ ಕೂಡ ಹೋಗ್ತಾ ಇತ್ತು. ಅಂದ್ರೆ ಕೆಲ ಪರಿಷತ್ ಸದಸ್ಯರು ಮಾತ್ರ ಸಿಟಿ ರವಿಯವರ ಪರವಾಗಿ ನಿಂತು ಹೋರಾಟವನ್ನ ಮಾಡ್ತಾ ಇದ್ರು. ಯಾವಾಗ ವರಿಷ್ಠರು ಸಿಟಿ ರವಿಯವರ ಬೆನ್ನಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಲಿಕ್ಕೆ ಒಂದು ಸೂಚನೆ ಕೊಟ್ಟರು, ಅದಾದ ನಂತರ ಎಚ್ಚೆತ್ತುಕೊಂಡಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬೆಳಗಾವಿಯಲ್ಲೇ ಇದ್ದು ಆ ಪ್ರಕರಣವನ್ನ ಸಂಪೂರ್ಣವಾಗಿ ಜಾಡಿ ಹಿಡಿದು ಹೊರಡ್ತಾರೆ. ಜೊತೆಗೆ ಸಿಟಿ ರವಿ ಅವರು ಎಲ್ಲೆಲ್ಲಿ ಹೋಗ್ತಾರೋ, ಪೊಲೀಸರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಅವರ ಹಿಂದೆನೆ ಕೂಡ ಆರ್ ಅಶೋಕ್ ಅವರು ಕೂಡ ಫಾಲೋ ಮಾಡ್ತಾರೆ. ಇದು ಒಂದು ಹಂತ ಆದ್ರೆ, ಜೊತೆಗೆ ರಾಜ್ಯಾಧ್ಯಕ್ಷರು ಕೂಡ ಸುಮ್ಮನೆ ಇರಲಿಲ್ಲ. ಅವರು ಬೆಂಗಳೂರಲ್ಲಿ ಇದ್ರೂ ಕೂಡ ನೇರವಾಗಿ ವರಿಷ್ಠರ ಸೂಚನೆ ಮೇರೆಗೆ ಇಲ್ಲಿಂದ ಬೆಳಗಾವಿಗೆ ಹೋಗಿ ಅಲ್ಲಿ ಒಂದಷ್ಟು ಪ್ರತಿಭಟನೆಯನ್ನ ಮಾಡಿ ಸಿಟಿ ರವಿಯವರ ಬೆನ್ನಿಗೆ ನಾವಿದ್ದೀವಿ ಅಂತ ಸ್ಪಷ್ಟ ಸಂದೇಶವನ್ನ ಕೊಡ್ತಾರೆ. ಇವಕ್ಕೆಲ್ಲವೂ ಕಾರಣ ಏನು ಅಂತಂದ್ರೆ ಹೈಕಮಾಂಡ್ ನಾಯಕರು ಕೊಟ್ಟಂತ ಸೂಚನೆ. ಹೈಕಮಾಂಡ್ ನಾಯಕರು ಕೊಟ್ಟಂತ ಸೂಚನೆ ಮೇರೆಗೆ ಒಂದಷ್ಟು ಬಣ ರಾಜಕೀಯ ಕೂಡ ಚರ್ಚೆ ಆಗ್ತಿತ್ತು ರಾಜ್ಯ ಬಿಜೆಪಿಯಲ್ಲಿ. ಅವನ್ನೆಲ್ಲ ಬದಿಗಿಟ್ಟು ಯತ್ನಾಳ್ ಅವರು ಇರ್ಬೋದು, BP ಹರೀಶ್ ಅವರು ಇರ್ಬೋದು, ಹೀಗೆ ಬಣ ರಾಜಕೀಯವನ್ನ ಪಕ್ಕಕ್ಕಿಟ್ಟು ನಿನ್ನೆ ಎಲ್ಲರೂ ಕೂಡ ಸಿಟಿ ರವಿ ಅವರ ಜೊತೆಗೆ ನಿಂತು ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಕಾರಣ ಹೈಕಮಾಂಡ್ ಕೊಟ್ಟಂತ ಆ ಒಂದು ಸಂದೇಶ ಅಂತಾನೆ ಹೇಳ್ಬೋದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.